ಜಯಚಂದ್ರ ಅವರು ಹಿರಿಯ ಶಾಸಕರು, ಇವರು ಇನ್ನಾಗುವಂತ ಲಿಸ್ಟ್ ಅಲ್ಲಿದ್ದಾರೆ. 7 ಬಾರಿ ಶಾಸಕರಾಗಿದ್ದಾರೆ, ಹಲವು ಸಲ ಮಂತ್ರಿಯಾಗಿ ತಮ್ಮ ತಮ್ಮ ಖಾತೆಯನ್ನು ನಿರ್ವಹಿಸಿದ್ದಾರೆ. ಜೊತೆಯಲ್ಲಿ ಈ ಕುಂಚಿಟಿಗ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಸಮುದಾಯವಾಗಲೂ ಕೂಡ ಬಹಳಷ್ಟು ಪವರ್ಫುಲ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ನಾಯಕರಲ್ಲಿ ಟಿ.ಬಿ. ಜಯಚಂದ್ರ ಕೂಡ ಹೌದು. ಒಕ್ಕಲಿಗ ಸಮುದಾಯ ಆ ಲೆಕ್ಕಾಚಾರ ನೋಡಿದ್ರೆ ಹಲವು ಬಾರಿ ಈ ಸಚಿವರಾಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಬ್ಲಾಕ್ ಮಾರ್ಕು ಕಳಂಕ ಅನ್ನೋದು ಇವ್ರ ಮೇಲಿಲ್ಲ. ಕ್ಲೀನ್ ಆಗಿ ಬಹಳ ಅದ್ಭುತವಾಗಿ ಕೆಲಸ ನೋಡಿದ್ದಾರೆ. ಸಮುದಾಯವನ್ನ ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳುವುದಕ್ಕೆ ಮಣೆ ಹಾಕುವಂತ ಎಲ್ಲಾ ಚಾನ್ಸಸ್ ಇದೆ ಇಲ್ಲಿ. ಸಚಿವ ರಾಜಣ್ಣ ಕಾಂಟ್ರವರ್ಸಿ ಹೇಳಿಕೆ ಈಗ ಜಯಚಂದ್ರ ಅವ್ರಿಗೆ ಒಂದು ರೀತಿ ಲಾಭ ಆಗುವಂತ ಸಾಧ್ಯತೆ ಇದೆ. ಒಂದೇ ಜಿಲ್ಲೆ ಅನುಭವಿ. ಸೊ ಈ ಮೂಲಕ ರಾಜಣ್ಣ ಅವರು ಈಗಾಗಲೇ ಈ ಚುನಾವಣಾ ರಾಜಕೀಯದ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ. ಸೊ ಈ ಲೆಕ್ಕಾಚಾರ ನೋಡ್ತಿದ್ರೆ ಪ್ಲಸ್ ಆಗುತ್ತಾ? ಅಲ್ಲ, ತುಮಕೂರು ರಾಜಕಾರಣವನ್ನು ನಾವು ನೋಡಿದಾಗ ಬಹುತೇಕ ಬಾರಿ ಇಬ್ಬಿಬ್ರು ಸಚಿವರಾಗಿರೋದು ಎಕ್ಸಾಂಪಲ್ಸ್ ಇದಾವೆ. ಈ ಬಾರಿನೂ ಕೂಡ ಅದೇ ಆಗಿತ್ತು. ಇಲ್ಲ ಪರಮೇಶ್ವರ್ ಅವರು ಕನ್ಫರ್ಮ್, ಪರಮೇಶ್ವರ್ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅದು, ಪರಮೇಶ್ವರ್ ಅವರಂತೂ ಹಾಗೆ ಆಗ್ತಾರಂತೆ. ಹಾಗಾದ್ರೆ ಎರಡನೇ ಆಪ್ಷನ್ ಯಾವುದು? ಜಯಚಂದ್ರನ ರಾಜಣ್ಣ ಅಂತ ಬಂದಾಗ ಈ ಬಾರಿ ರಾಜಣ್ಣ ಅಂತೂ ಒಂದ್ ಹೆಜ್ಜೆ ಮುಂದೋಗಿ ಹೇಳಿದ್ರು, ಒಂದ್ ವೇಳೆ ನನ್ಗೇನಾದ್ರೂ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ. ಸಿದ್ದರಾಮಯ್ಯ ಅವ್ರಿಗೆ ಅತ್ಯಾಪ್ತರು, ರಾಜಣ್ಣನೂ ಅತ್ಯಾಪ್ತಾನೆ, ಅದೇ ರೀತಿ ಜಯಚಂದ್ರ. ಆದ್ರೆ ಜಯಚಂದ್ರ ಅವರನ್ನ ಮನವೊಲಿಸಬಹುದು, ರಾಜೇಂದ್ರ ಅವ್ರನ್ನ ಅಷ್ಟು ಸುಲಭವಾಗಿ ಮನವೊಲಿಸಕ್ ಆಗೋದಿಲ್ಲ. ಪರಮೇಶ್ವರ್ ಅವ್ರಿಗೂ ಕೂಡ ಅದೇ ಕಷ್ಟ ಆಯ್ತು, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಅದೇ ಕಷ್ಟ ಆಯ್ತು. ಹಾಗಾಗಿ ರಾಜಣ್ಣ ಅವ್ರಿಗೆ ಅವಕಾಶ ಕೊಡುವಂತ ಒಂದು ಕೆಲಸ ಮಾಡುತ್ತೆ. ಆದ್ರೆ ತುಮಕೂರಲ್ಲಿ ಜಯಚಂದ್ರ ಅವ್ರನ್ನ ಬೆಂಬಲಿಸುವಂತಹ ಸಮುದಾಯ, ಕುಂಚಿಟಿಗ ಒಕ್ಕಲಿಗ ಸಮುದಾಯ ತುಮಕೂರು ಮತ್ತೆ ಚಿತ್ರದುರ್ಗದಲ್ಲಿ ಬಹಳಷ್ಟು ಪ್ರಭಾವ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಕೊಡಲೇಬೇಕು. ಲೋಕಸಭಾ ಚುನಾವಣೆಗೂ ಮೊದಲೇ ಇದನ್ನ ಪಟ್ಟಿಡಿದ್ರು. ಒಂದು ವರ್ಷ ಆಗೋದಕ್ಕೂ ಮೊದಲೇ ನನಗೆ ಅವಕಾಶ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ. ಅವಾಗ ನಾಗೇಂದ್ರ ಅವರನ್ನ ಕೆಳಗಿಳಿಸಿದಾಗ ಆ ಸ್ಥಾನ ನಾನು ಕೊಡಿ ಅಂತ ಹೇಳ್ಬಿಟ್ಟು ಪಟ್ಟಿಡಿದ್ರು. ಆದರೆ ಒಂದೊಂದು ಜಿಲ್ಲೆಗೆ 3 ಸ್ಥಾನ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಇವತ್ತಿಗೂ ಕೂಡ 224 ಶಾಸಕರುಗಳ ಪೈಕಿ ಯಾರು ಸೀನಿಯರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸೀನಿಯರ್ ಅಲ್ಲ, ಪರಮೇಶ್ವರ್ ಸೀನಿಯರ್ ಅಲ್ಲ, ಇನ್ಯಾರು ಸೀನಿಯರ್ ಅಲ್ಲ. 80ಕ್ಕೂ ಮೊದಲು ವಿಧಾನಸಭೆಗೆ ಬಂದಿದ್ದು ಟಿ.ಬಿ. ಜಯಚಂದ್ರ ಯಾವಾಗಲೂ ಕ್ಲೈಮ್ ಮಾಡೋದೇ, ನನಗಿನ್ನ ಜೂನಿಯರ್ಸ್ ಎಲ್ಲರೂ ದೊಡ್ಡ ಸ್ಥಾನಕ್ಕೆ ಬಂದ್ಬಿಟ್ಟು ನಾನು ನೋಡಿ ಇನ್ನು ಮಿನಿಸ್ಟ್ರು, ಈ ಬಾರಿ ಮಿನಿಸ್ಟ್ರು ಆಗಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಗ್ತಾ ಹೇಳ್ತಾರೆ. ಆದ್ರೆ ಈ ಬಾರಿ ರಾಜಣ್ಣ ಅವ್ರಿಗೆ ಬಹುತೇಕ ತುಮಕೂರಿಂದ ಖಾಲಿ ಮಾಡಿದ್ದೆ. ಆದ್ರೆ ಯಾಕಂತ ಹೇಳಿದ್ರೆ ರಾಜಣ್ಣ ಅವರಿಂದ ಪಕ್ಷಕ್ಕೆ ಎಷ್ಟು ಕ್ರೆಡಿಟ್ ಬರ್ತಾ ಇದೆಯೋ ಅಷ್ಟೇ ಡ್ಯಾಮೇಜು ಆಗ್ತಿದೆ ಅನ್ನುವಂತ ಒಂದು ಅಪವಾದ ಆಕ್ಷೇಪ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ, ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ, ಕಾರ್ಯಕರ್ತರು ಹೇಳ್ತಾರೆ. ಅದರ ಆಪರ್ಚುನಿಟಿ ಟಿ.ಬಿ. ಜಯಚಂದ್ರಗೆ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ದೆಹಲಿಯ ಪ್ರತಿನಿಧಿ ಆಗಿದ್ದುಕೊಂಡೆ ದೆಹಲಿಯಲ್ಲಿ ಏನು ಸರ್ಕಸ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಹತ್ರ ಏನು ಹೇಳಬೇಕು ಅದನ್ನ ಹೇಳಿದ್ದಾರೆ. ಹೀಗಾಗಿ ಒಂದು ವೇಳೆ ಯಾರಿಗಾದ್ರೂ ಕೋಕ್ ಕೊಟ್ರೆ ಟಿ.ಬಿ. ಜಯಚಂದ್ರ ತುಮಕೂರಿನಿಂದ ಹೆಸರು ಬರ್ತಿರೋದೇ